ಇದೇನಪ್ಪ ಇಷ್ಟೊಂದು ಕಾವು ಬರ್ತೈತೆ ಇದು. ಒಬ್ಬೇನು ಮಾಡಂದ್ರೆ ನೀವು ಇಬ್ಬರೇ ಕರೆಕ್ಟಾಗಿ ಹೋಗಿ ಮಾಡಿಬಿಟ್ಟಿದ್ರೆ ಮುಗಿದೋಗ್ಬಿಡ್ತಿತ್ತು. ಹಾಂ, ಪೈಪ್ ಲೈನ್ ಹಮ್ಕೋಗಿ ಸ್ವಲ್ಪ ಬೆಂಗಳೂರು ಮೈಸೂರು ಈ ಥರ ಸೇರ್ಕೊಬಿಟ್ಟು ಎಲ್ಲರೂ ಕೂಡ ಕೆಲಸ ಮಾಡೋರು. ಇವಾಗ ಕನೆಕ್ಷನ್ ಎಲ್ಲ ಕೊಟ್ಟಿದ್ದೀನಿ, ನೀರು ಈ ಥರ ಹೊಡಿತಾ ಇದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ ನೀರೆಲ್ಲ ಬಂದುಬಿಟ್ಟಿದೆ. ಸ್ವಲ್ಪ ತೋಡಿದ್ದೀವಿ, ಇಲ್ಲಿ ಚೆಕ್ ಮಾಡೋದಕ್ಕೆ ತೋಡಿದೆ. ಅಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಥ್ರೆಡ್ ಎಲ್ಬೋ ಬರುತ್ತೆ. ಆ ಎಲ್ಬೋಲಿ ಏನಾಗಿದೆ ಅಂದರೆ ಸ್ವಲ್ಪ ಅಂದರೆ ಕ್ರ್ಯಾಕ್ ಬಿಟ್ಬಿಟ್ಟಿದೆ. ಅಂದರೆ 2 ಮೋಟ್ರ್ ಕನೆಕ್ಷನ್ ಕೊಟ್ಟಿರೋದು ಇಲ್ಲಿ, ಅದಕ್ಕೋಸ್ಕರ ಏನಾಗ್ಬಿಟ್ಟಿದೆ ಅಂದರೆ ಕ್ರ್ಯಾಕ್ ಬಿಟ್ಬಿಟ್ಟಿದೆ. ಇವಾಗ ಅದನ್ನು ಕರೆಂಟ್ ಇದೆ, ಇವಾಗ ಗದ್ದೆಗೆಲ್ಲ ನೀರು ಹೊಡಿಲಿ. ಇವಾಗ ಅಂದರೆ 4 ಗಂಟೆ ಆದಮೇಲೆ ಇದನ್ನು ರೆಡಿ ಮಾಡಬೇಕು. ಈ ಥರ ಆಗಿಬಿಟ್ರೆ ಸ್ವಲ್ಪ ಭಾಳ ಹಿಂಸೆ ಆಗಿಬಿಡುತ್ತೆ. ಬೇಕಾದರೆ ಫಸ್ಟಿಂದ ಲೈನು ಪೈಪ್ ಲೈನ್ ಮಾಡಿಬಿಡ್ಬೋದು, ಆದರೆ ಈ ಥರ ಹೊಡೆದೋಗ್ಬಿಟ್ರೆ ಭಾಳ ಹಿಂಸೆ ಆಗಿಬಿಡುತ್ತೆ. ಇದು ಇವಾಗಿನ ಪರಿಸ್ಥಿತಿ ಯಾವ ಥರ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಯಾರು ಕೂಡ ಕೆಲಸಕ್ಕೆ ಬರಲ್ಲ, ನಾವೇ ಗೋಗರ್ಕೊಂಡು ಆ ಥರ ಹೋಗಬೇಕಾಗಿದೆ. ಯಾಕಂದರೆ ಮೊದಲೆಲ್ಲ ಏನು ಮಾಡ್ತಿದ್ದು ಅಂದರೆ ತುಂಬ ಜನಗಳು ಕೆಲಸ ಮಾಡೋರು ಇದ್ದರು. ಇವಾಗ ಅಂದರೆ ಎಲ್ಲ ಸ್ವಲ್ಪ ಬೆಂಗಳೂರು ಮೈಸೂರು ಈ ಥರ ಸೇರ್ಕೊಬಿಟ್ಟು ಎಲ್ಲರೂ ಕೂಡ ಕೆಲಸ ಮಾಡೋರು ಕಡಿಮೆ ಆಗಿಬಿಟ್ಟಿದ್ದಾರೆ. ಅದರಿಂದ ಸ್ವಲ್ಪ ಕೆಲಸ ಮಾಡೋರೇ ಕಡಿಮೆ ಇದ್ದಾರೆ. ಒಂದು 4-5 ಜನ 10 ಜನ ಅಷ್ಟೇ ಒಂದು ಊರಲ್ಲಿ ಸಿಗೋದು. ಇವಾಗ ಆ ಥರ ಆಗಿಬಿಟ್ಟಿದೆ. ಈಗ ಅವ್ರನ್ನೇ ಕಾಯ್ಕೊಂಡು ಕೆಲಸ ಮಾಡಿಸ್ಬೇಕು. ಅದರಿಂದ ನೋಡಿ ನಾಳೆ ನಾಟಿ ಇದ್ಕೊಂಡು ಇವಾಗ ಇನ್ನೂ ಕೂಡ ಕಟ್ಟೆಗಳನ್ನ ಕಟ್ಸಿಲ್ಲ ನಾವು. ಸಾಯಂಕಾಲ ಬಂದು ಹಾಕ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ನಾಳೆ ನಾಟಿ ಇದೆ, ಅದೇ ಟೆನ್ಷನ್ ಆಗಿಬಿಟ್ಟಿದೆ ನಮಗೆ. ನಾಟಿ ಆಗುತ್ತೋ ಆಗಲ್ವೋ ಅಂದ್ಬಿಟ್ಟು ಆ ಥರ ಆಗಿಬಿಟ್ಟಿದೆ ಪರಿಸ್ಥಿತಿ. ಇವಾಗ ನಾನು ಮತ್ತು ನಮ್ಮ ಹುಡುಗ ತಲಕಾಡಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕಾಲರು ಬೆಂಡು ಮತ್ತು ಅಡಾಪ್ಟರ್ನ ತಗೊಳ್ಬೇಕು. ಪೈಪು ಅಂಟಿಸೋದಕ್ಕೆ ಸ್ವಲ್ಪ ಕೂದಾಕ್ಬಿಟ್ಟಿದ್ವಿ, ಅದು ಸ್ವಲ್ಪ ಅದರಿಂದ ಕೆಳಗಡೆ ಪಾತಿಗೆ ನೀರು ಹೋಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಇವನನ್ನ ಕರೆದೆ, ಬಾ ಹೋಗೋಣ ಅಂದ್ಬಿಟ್ಟು ಹೇಳಿದೆ. ನನ್ನ ವೀಡಿಯೋ ಮಾಡಿಸ್ತೀಯ ನೀನು, ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ದೆ. ಅದಕ್ಕೆ ಬೈದ್ಬಿಟ್ಟು ಇವನ್ನ ಕರ್ಕೊಂಡು ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ಐಟಮ್ಗಳನ್ನ ತಗೊಳ್ಬೇಕು. ಇವಾಗ ಹೋಗ್ತಾ ಇದ್ದೀನಿ. ಇದೇ ನಮ್ಮ ತಲಕಾಡು. ನಾನು ಯಾವಾಗಲೂ ಕೂಡ ಬಂದು ತಗೊಳ್ಳೋದು ಅಂದರೆ ಪೈಪ್ ಐಟಮ್ಸ್ ಏನಿದ್ರು ಕೂಡ ನಮ್ಮ ಜೈ ಪಾರ್ವತಿ ಎಲೆಕ್ಟ್ರಿಕಲ್ಸಲ್ಲಿ ಬಂದು ತಗೊಳ್ತೀನಿ ನಾನು. ಅಣ್ಣ ಇದು 2.5 ಇಂಚ್ ಬೆಂಡು, ಅಂದರೆ ಎರಡು ಬೆಂಡ್ ಬೇಕು, ಒಂದು ಅಡಾಪ್ಟರ್ ಬೇಕು, ಪುನಃ ಮತ್ತೆ ಒಂದು ಗೇಟ್ ವಾಲ್ ಬೇಕು, ಪುನಃ ಮತ್ತೆ ಗಮ್ಮು. ಸ್ವಲ್ಪ ಹೈಟು ಚಿಕ್ಕಾಗಿದ್ದಾರಲ್ಲ, ಇವರೇನೇ ಓನರ್ ಇದಕ್ಕೆ. ಇನ್ನೊಬ್ಬರು ಅವ್ರಿಗೆ ಹೆಲ್ಪರ್ ಆಗಿದ್ದಾರೆ. ಇವಾಗ ಇದೊಂದು ಗಮ್ ಕೊಟ್ಬಿಟ್ಟು ಹೋಗಿದ್ದಾರೆ. ಸ್ವಲ್ಪ ಐಟಮ್ಗಳನ್ನ ತರೋದಕ್ಕೆ ಹೊರಗಡೆ ಹೋಗಿದ್ದಾರೆ. ಅಂದರೆ ಇನ್ನೊಂದು ಸ್ಟೋರ್ ರೂಮ್ ಇದೆ, ಅಲ್ಲೋಗಿ ತಗೊಳ್ಳೋಕ್ಕೆ ಹೋಗಿದ್ದಾರೆ. ಬರ್ತಾರೆ ಇವಾಗ. ನನಗೆ ಸಿಂಗಲ್ ಹ್ಯಾಂಡ್ಲ್ ಬೇಕಾಗಿತ್ತು. ಇವ್ರು ನೋಡಿದ್ರೆ ಈ ಥರ ತಂದಿದ್ದಾರೆ. ಇದು ಸ್ವಲ್ಪ ಹಿಂಸೆ ಆಗುತ್ತೆ ಅಣ್ಣ. ಸಿಂಗಲ್ ಹ್ಯಾಂಡ್ಲ್ ಇದ್ದರೆ ನೋಡಿ, ನೋಡ್ತೀನಿ ತಗೊಳ್ಳೋದ ಬೇಡವಾ ಅಂತ ಡಿಸೈಡ್ ಮಾಡೋಣ. ಅರ್ಜೆಂಟ್ ಇದೆ, ಅದಕ್ಕೋಸ್ಕರ ಇದನ್ನೇ ತಗೊಳ್ತಾ ಇದ್ದೀನಿ ಇವಾಗ. ಒಂದು ಅಡಾಪ್ಟ್ರು ಮತ್ತು 2 ಬೆಂಡಿದೆ, ಪುನಃ ಮತ್ತೆ ಒಂದು ಗಮ್ ತಗೊಂಡೆ. ಹಾಂ, ಬ್ಲೇಡ್ ಐತೆ, ಒಂದು ಗೇಟ್ ವಾಲು, ಒಂದು ಗಮ್ಮು, 2 ಬೆಂಡು, ಒಂದು ಅಡಾಪ್ಟ್ರು ಮತ್ತು ಒಂದು ಪೈಪು. ಎಷ್ಟಾಗುತ್ತೆ ಕೇಳ್ತೀನಿ. 725 ರೂಪಾಯಿ ಆಗಿದೆ. ಇಷ್ಟು ಹೇಳೋಣ ಕರೆಕ್ಟಾಗಿ. ಅವ್ರು ಏನು ಹೇಳಲ್ಲ, ನಾನೇ ಕೊಡ್ತೀನಿ. ಇವಾಗ ಐಟಮ್ ತೊಗೊಂಡು ಹೋಗ್ತಾ ಇದ್ದೀನಿ ಊರಿಗೆ. ಅಣ್ಣ ಬರ್ತೀನಿ ಅಣ್ಣ. ಹಾಂ, ಪೃಥ್ವಿ ಬೇಜಾರಾಗ್ತಿದೆಯಾ? ನಿಜ ಹೇಳು. ನಿನ್ನನ್ನು ಇದಕ್ಕೆ ಕರೆದಿದ್ದು ನಾನು, ಪೈಪ್ ಹಿಡ್ಕೊಂಡು ಬಾ, ಸ್ವಲ್ಪ ನನಗೆ ಹಿಂಸೆ ಆಗುತ್ತೆ ಬೈಕ್ ಓಡಿಸ್ಕೊಬರ್ಬೇಕಾದ್ರೆ ಅಂತ. ಅದಕ್ಕೆ ಕರೆದಿದ್ದು. ಸರಿನಾ, ವೀಡಿಯೋ ಮಾಡುವಂತಲ್ಲ. ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಟೀ ಮತ್ತು ಕೆಳಗಡೆ ಬೆಂಡ್ ಹಾಕಿದ್ದೀನಿ. ಇದಕ್ಕೆ ಮುಂದೆ ಇವಾಗ 2.25 ಇಂಚ್ಗೆ ಅಂದರೆ ಕಾಲರ್ ಮಾಡ್ಕೊಂಡು ಇದಕ್ಕೆ ಹಾಕಬೇಕು. ಇದರಿಂದ ಏನಾಗ್ತಿದೆ ಅಂದರೆ ಇವಾಗ ನೀರು ಕೆಳಗಡೆಗೆ ಹೋಗ್ತಾ ಇಲ್ಲ, ಬರೀ ಇವೆರಡು ಪಾತಿಗೆ ಆಯ್ತಾ ಇದೆ. ನೋಡಿ ಇಲ್ಲಿದೆಯಲ್ಲ, ಇವೆರಡು ಪಾತಿಗೆ ಆಯ್ತಾ ಇದೆ. ಕೆಳಗಡೆ ಒಟ್ಲು ಪಾತಿದೆ, ಅದಕ್ಕೆ ಜಾಸ್ತಿ ನೀರಾದರೆ ಸ್ವಲ್ಪ ಪೈರ್ ಕೀಳೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಇದನ್ನು ರೆಡಿ ಮಾಡಬೇಕು. ಇವಾಗ ಇದನ್ನು ರೆಡಿ ಮಾಡಬೇಕು ಅಂದರೆ ಮೋಟ್ರನ್ನ ಆಫ್ ಮಾಡಬೇಕು. ಇದ್ರ ಮೋಟ್ರ್ ಎಲ್ಲಿದೆ ಅನ್ನೋದನ್ನ ತೋರಿಸ್ತೀನಿ. ಇವಾಗ ನೆನ್ನೆ ಈ ಗದ್ದೆಗೆ ನಾಟಿ ಮಾಡಿದ್ವಿ. ಇಲ್ಲೊಂದು ಬೋರ್ ಕಾಣಿಸ್ತಾ ಇದೆಯಲ್ಲ, ಕರಿ ಪೈಪ್ ಇದೆಯಲ್ಲ, ಅದು ಈ ಗದ್ದೆಗೆ ಸಾಕು. ಮತ್ತು ಇಲ್ಲೊಂದು ಬೋರ್ ಇದೆ ನೋಡಿ, ಇದನ್ನು ನಾನು ಇವಾಗ ಏನು ತೋರಿಸಿ ಅಲ್ಲಿ ಬೆಂಡ್ ಹಾಕಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಕನೆಕ್ಟ್ ಮಾಡಿರೋದು. ಇಲ್ಲಿಂದ ಒಂದು 35 ಲಂತಷ್ಟು ಕೂಡ ಕನೆಕ್ಟ್ ಮಾಡಿದ್ವಿ ಕರಿ ಪೈಪ್ನ. ಗೌರ್ಮೆಂಟಿಂದ ಕೊಟ್ಟಿರೋ ಪೈಪ್ ಇದು. ಇವಾಗ ಏನು ಮಾಡ್ತೀವಿ ಅಂದರೆ ಇಲ್ಲಿಂದ ಆನ್ ಮಾಡಿದ್ರೆ ಅಲ್ಲಿಗೆ ನೀರು ಹೋಗ್ತಾ ಇದೆ. ಇವಾಗ ಆಫ್ ಮಾಡಿಬಿಟ್ಟು ಅದನ್ನು ರೆಡಿ ಮಾಡಬೇಕು ನಾವು. ಇವಾಗ ಮುಖ ಎಲ್ಲ ಬಾಡೋಗ್ಬಿಟ್ಟಿದೆಯಲ್ಲ ಗುರು ನಿಂದು. ಹಾಂ, ಊಟ ಮಾಡೋದು ಸರಿ ಆಗ್ತೀಯಾ? ಇವಾಗ ನೀರು ಹೊಟ್ಟೋಗ್ಬಿಟ್ರೆ ಊಟ ಮಾಡೋದಕ್ಕೆ ನಮ್ಮ ಕೆಲಸ ಮಾಡೋರು ಯಾರು? ಪೈಪ್ ಲೈನ್ ಎಲ್ಲ ಮಾಡೋದು ಕಲ್ತ್ಕೊಳ್ಳೋದು ಯಾವಾಗ ನೀನು? ನಿನ್ನ ತಮ್ಮ ಇದ್ದಾನ? ಫಸ್ಟ್ ನೀನು ಕಲಿಯಪ್ಪ. ನೀನು ಕಲ್ತಾದ್ಮೇಲೆ ಅವನಿಗೆ ಕಲಿಸ್ಬೋದು. ರೈತರು ಏನಿದ್ದಾರೆ ಎಲ್ಲರೂ ಕೂಡ ಬೋರ್ ಇಟ್ಟಿರೋರು ಏನು ಮಾಡ್ತಾರೆ ಅಂದರೆ ಎಲ್ಲರೂ ಕೂಡ ಪೈಪ್ ಲೈನ್ ಮಾಡೋದು ಮತ್ತು ಪೈಪ್ ಜಾಯಿಂಟ್ ಮಾಡೋದು ಎಲ್ಲನೂ ಕೂಡ ಕಲ್ತ್ಕೊಬಿಟ್ಟಿರ್ತಾರೆ. ಹಾಗೆ ನಾನು ಕೂಡ ಕಲ್ತ್ಕೊಂಡಿದ್ದೀನಿ ಅಷ್ಟೇ. ಇದೇನು ಅಂತ ಏನು ದೊಡ್ಡ ವಿಷಯ ಏನೂ ಇಲ್ಲ, ಆರಾಮಾಗಿ ಎಲ್ಲರೂ ಕೂಡ ಮಾಡ್ತಾರೆ. ಬೋರ್ ಯಾರು ಇಟ್ಟಿರ್ತಾರೆ ಅವ್ರಿಗೆಲ್ಲರೂ ಕೂಡ ಗೊತ್ತಿರುತ್ತೆ ಇದ್ರ ಬಗ್ಗೆ. ವಿಡಿಯೋ ಮಾಡ್ತಾವನ ನಿಂದ ನಿಂದು ವಿಡಿಯೋ ಮಾಡ್ಕೊತಾವನ ನೋಡೋ ಅಲ್ಲಿ. ಹಾಂ, ಆಗದ ನಾಳೆ ನಡೆಸ್ತೀನಿ ಅಲ್ಲ ಅದನ್ನ.
ಅಡಿನಲ್ಲ ಸ್ವಲ್ಪ ಪೈಪ್ ಲೈನ್ ಮಾಡ್ಬೇಕು, ಅದಕ್ಕೆ ಪೈಪ್ನೆಲ್ಲ ತಗೊಬಂದಿದ್ದೀನಿ. ಸ್ವಲ್ಪ ಎಲ್ಲ ಬೆಂಡು ಕಾಲರು ಮತ್ತೆ ಇದಿತ್ತು, ಗೇಟ್ ವಾಲ್ ಎಲ್ಲ ಹೊರ್ಟೋಗ್ಬಿಟ್ಟಿತ್ತು, ಅದಕ್ಕೆ ರೆಡಿ ಮಾಡಿಸ್ಬೇಕು ಇದು. ಅದನ್ನ ಎಲ್ಲ ಬರೀ ರಿಪೇರಿಗಳು ಬಂದ್ಬಿಟ್ಟವೆ ಇವಾಗ, ಎಲ್ಲ ಬಿಸಿಲು ಕಾದು ಕಾದು ಎಲ್ಲ ಹೊರ್ಟೋಗ್ಬಿಟ್ಟೈತೆ. ಹಾ ಪೈಪ್ ಲೈನ್ ಹಮ್ಕೋಗಿದ್ದ ಹಮ್ಕೋಗದೆ ಕೆಳಗಡೆ ಹೊಡೆದೋಗ್ಬಿಟ್ಟೈತೆ ಥ್ರೆಡ್ ಕಾಲರು ಬೆಂಡ್ ಬರ್ತದಲ್ಲ ಅದು, ಅದಕ್ಕೆ ತಗೊಬಂದಿದ್ದೀನಿ, ಹಾಕ್ಬೇಕು ಅದನ್ನ. ಅದಕ್ಕೆ ಬಿಟ್ಟೆ 20 ಕುಂಟ್ಕ ಪೈರು ಕೊದ್ದಾಟಾಗೋದು ಕೈಯಲ್ಲಿ ಹಾ ನಮ್ಮ ಇದ್ದು ಹಾ ಅದಾ ನಿಮ್ ಪಾಲಿ ಹಾ ಇನ್ನು ಆಗುವ 7 ಜಿಗಲ್ ಪೈರ್ ಕಿತ್ತು ಇಷ್ಟು ಮಡ್ಬಿಟ್ಟಾರ. ಹಾ ಇನ್ನೊಂದ್ ಜಿಗಲ್ ಪೈರ್ ಅದ ಹಾ ನೋಡು, ಅದು ಯಾವ ಆಯ್ತಾ ಆಯ್ತು, ಸರಿ ಬರ್ತೀನಿ, ಆಯ್ತು, ನೀರು ಹಾಯ್ಸು. ಹಾ ಹಾ ಇವಾಗ ನೋಡಿ ಒಂದಡಿಗೆ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಇದನ್ನ ಕಾಲರ್ ಮಾಡಿಬಿಟ್ಟು ಮತ್ತೆ ಅಡಾಪ್ಟರ್ ಹಾಕ್ಬಿಟ್ಟು ಎಂಡ್ ಕ್ಯಾಪ್ ಹಾಕೋದು ಇಲ್ಲಿಗೆ. ಇವಾಗ ರೆಡಿ ಮಾಡ್ತಾ ಇದ್ದೀನಿ ಅದನ್ನ. ಏನಾರು ಐಡಿಯಾ ಕೊಡಮ್ಮವ? ನೋಡು, ಏನ್ ನಿನಗೆ ಗೊತ್ತಿಲ್ವಾ? ನೀ ಬೋರ್ ಮಡಗಿಲ್ವಪ್ಪ, ನಮ್ಮೇ ಕೇಳ್ತಿದೆಯಲ್ಲ. ಹಾ ಹಾ ಏನ್ ಮಾಮೂಲಿ ಗೊತ್ತಿರ್ತ ಸುಮಾರ, ನಮ್ಗೆ ಹೇಳ್ಕೊಡು, ಅದಕ್ಕೆ ಹೇಳಿದ್ದು, ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ. ಇದು ಆಗದ್ದೆಗೆ ಇಲ್ಲ ಆಗಲ್ಲ, ಇದಕ್ಕೇನು ಇದನ್ನ ಗೇಟ್ ವಾಲ್ ಎಲ್ಲ ಆಗದ್ದೆಗೆ ಹಾಕ್ಬೇಕು. ಹಾ ಇದಕ್ಕೆ ಅಡಾಪ್ಟರ್ ಹಾಕ್ಬಿಟ್ಟು ಇದಕ್ಕೆ ಎಂಡ್ ಕ್ಯಾಪ್ ಹಾಕ್ಬೇಕು. ನೀ ತಾನೇಪ್ಪ ಪೈರ್ ಕಿತ್ರ ನಮ್ ಕೈ ನೋವು ಬತ್ತನ್ಬಿಟ್ಟು ನೆನ್ನೆ ಹೋಗುದಿಲ್ಲ. ನಿನ್ನ 6 ಜನ ಕಿತ್ರಲ್ಲ 1 ಎಕರೆನ, ಅದಕ್ಕೆ ಬೇಜಾರಾಗ್ಬಿಟ್ರಿ ನೀವು ಇದಕ್ಕನು. ಇವ್ರ ಏನಂತಂದ್ರು ಅಂದ್ರೆ, ನೀನ್ ಇದೇ ತರ ಮಾಡಿದ್ರೆ ನಮ್ಗೆ ಕೈಯೆಲ್ಲ ನೋವಾಗುತ್ತೆ, ಅದಕ್ಕೆ ಪೈರ್ ಕೀಳಕ್ ಬರೋದೇ ಇಲ್ಲ ನಾವು, ನೀ ಏನಾದ್ರು ಮಾಡಪ್ಪ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ಬೇಗ ರೆಡಿ ಮಾಡ್ತಾ ಇದೀನಿ ಇದನ್ನ. ಹಾ ಇದು 2.25 ಇಂಚಿಗೆ ಮಾಡ್ಬೇಕು ಇದನ್ನ. ಇದಾದ್ರೆ 2.5 ಇಂಚಿಗೆ ಸರಿ ಆಯ್ತಿತ್ತು. ಈಗ 2.25 ಇಂಚ್ ಒಂದ್ ಸ್ವಲ್ಪ ಜಾಸ್ತಿ ಅಲ್ವಾ, ಅದು ಕಾಯಿಸ್ಬಿಟ್ಟು ನೀಟಾಗಿ ಹಾಕ್ಬೇಕು. ಇವಾಗ 3 ಇಂಚ್ ಆಗಲ್ಲ, ಅದು 2.25 ಇಂಚ್ ಬರ್ತದ ಅದು. ಹಾ ಒಂದ್ 2 ಅದ, ಆದ್ರೆ ಏನದ ಅದು ಟೀ ಕೊಟ್ಟವ್ರಲ್ಲ ಅಷ್ಟಕ್ಕೆ ಮಾಡ್ಬೇಕು ಇದನ್ನ. ಇವಾಗ ಇದಕ್ಕೆ ಒಂದು 2 ಇಂಚ್ ಬರುತ್ತೆ, 2ಕ್ಕಿಂತ ಕಡಿಮೆ ಬರುತ್ತೆ. ಇದಕ್ಕೆ 2.25 ಇಂಚ್ ಬರುತ್ತೆ. ಇದು ಕೂಡ ಟೀ ಆಗಿರೋದ್ರಿಂದ ಸ್ವಲ್ಪ ಹೈಟು ಜಾಸ್ತಿ ಆಗಿದೆ. ಇದು 2.5 ಇಂಚು. ಇದಕ್ಕೆ ಇವಾಗ ಕಾಲರ್ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಹಿಂಸೆನೇ ಆಗ್ತಾ ಇದೆ ನೋಡಿ. ಏನು ಮಾಡೋದು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೋಡೋಣ ಆಗುತ್ತಾ ಆಗಲ್ವೋ. ಸ್ವಲ್ಪ ಚಿಕ್ಕದಾಗಿದ್ರೆ ಸರಿ ಆಗ್ತಿತ್ತು, ಸ್ವಲ್ಪ ಇದು ದಪ್ಪ ಇದೆ, ಅಗಲ ಇದೆ, ಆಗುತ್ತೋ ಕಾಲರ್ ಏನೋ ಗೊತ್ತಿಲ್ಲ. ಕಾಯಿಸಿದಾಗ ಗೊತ್ತಾಗುತ್ತೆ. ಸಕ್ಸಸ್ ಆದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಇದನ್ನೆಲ್ಲ ಕೂದ್ಬಿಟ್ಟು ಮತ್ತೆ ಹೊಸ್ದಾಗಿ ಹಾಕ್ಬೇಕಾಗತ್ತೆ, ಆ ಥರ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಾಂ ಸ್ಮೂತಾಗಿ ಆಗಬೇಕು, ಇಲ್ಲಾಂದರೆ ಇದೇನಪ್ಪ ಇಷ್ಟೊಂದು ಕಾವು ಬರ್ತೈತೆ ಇದು. ಈ 2.5 ಇಂಚ್ ಆಗಲ್ಲ ಒಂದು ಸ್ವಲ್ಪ. ಹಾಂ ಚೆನ್ನಾಗಿ ಜೋರಾಗಿ ಕಾಯಿಸ್ಬೇಕು ಆಗ್ಯಾರ. ಕಾದ್ರೆ ಅಂತಲ್ಲ, ಫುಲ್ ಎಲ್ಲಾನು ಕಾಯಿಸ್ಬಾರ್ದು, ಬರೀ ಮೂಕ್ ಮಾತ್ರ ಕಾಯಿಸ್ಬಿಟ್ಟು ಹಿಂಗೆ ಅಂದ್ಬಿಡ್ಬೇಕು. ಕ್ಲೀನ್ ಹೊಡೆದಾಕೋದ, ಒಳಗೆ ಸೇರ್ಸ್ಬೇಕದ. ನೀ ಮೇಕ್ ಸೇರ್ಸಕ್ಕಾಗಲ್ಲ ಇದನ್ನ. ಯಾವ್ದಣ್ಣ? ಒಳಗೆ ತುರ್ಬೇಕು ನೀನು. ಒಳಕ್ಕೆ ಒಳಕ್ಕೆ ತುರ್ಕ್ಬಿಟ್ಟು ಕಾಯಿಸ್ಬಿಟ್ಟು ಒಳಕ್ಕೆ ಹಿಂಗೆ ಆಗ್ಬೇಕಾ? ಒಳಗೆ ತುರ್ಬೇಕು, ನೀನು ಮೇಕ್ ತುರ್ಕದ್ರೆ ಆಗಲ್ಲ. ಆಗಲ್ಲ ಅಷ್ಟೊಂದು ನಿನಗೆ ಜಿಮ್ಮಕ್ಕೆ ಅದ್ದ 2.25 ಇಂಚಿಗೆ ಸೇರಲ್ಲ ಇದು. ಬರೀ ಒಳಗೆ ತುರ್ಕೋದು ಬೇಕಾರೆ. ಒಳಗಡೆ ಸ್ಮೂತ್ ಮಾಡಿ ಈ ಥರ ಹಿಂಗೆ ತಿರ್ದ್ಬಿಟ್ಟು ಗಮ್ಮ ಕಂಟಿಸ್ಬಿಟ್ರೆ ಅನ್ಸ್ಬಿಡೋದು ಅಷ್ಟೇ. ನೋಡಿ ಇವರು ಒಬ್ಬರು ನಮ್ಮ ಅಣ್ಣವ್ರು, ಇವರು ಐಡಿಯಾ ಕೊಟ್ಟಿದ್ದಾರೆ, ಅದನ್ನು ಕೂಡ ಇವಾಗ ನೋಡೋಣ. ಅಣ್ಣವರು ಬಂದು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಪೈಪ್ ಏನಿದೆ ಅದನ್ನು ಐಡಿಯಾ ಕೊಟ್ಟು ಇವಾಗ ಕೆಳಗಡೆ ಏನಿದೆ ಅದನ್ನೆಲ್ಲ ಒಳಗಡೆ ಏನು ಸೇರಿಸಿದ್ವಿ ಅದನ್ನು ತೆಗಿತಾ ಇದ್ದಾರೆ. ನೋಡೋಣ ಸಕ್ಸಸ್ ಆಗುತ್ತಾ ಏನು ಅಂತ. ಆಲ್ಮೋಸ್ಟ್ ಆಗುತ್ತೆ ಅನಿಸುತ್ತೆ. ಹಾಂ ನೋಡಿ, ಅಣ್ಣ ಹೇಳಿದ್ರಲ್ಲ ಅದನ್ನು ಕೂಡ ಮಾಡಿದ್ವಿ, ಅದು ಕೂಡ ಸಕ್ಸಸ್ ಆಗಲಿಲ್ಲ. ಇವಾಗ ಒಂದು ಬೆಂಡಿದೆ, ಈ ಬೆಂಡನ್ನ ಏನು ಮಾಡ್ತೀನಿ, ಇದನ್ನೇ ಕಾಯಿಸ್ಬಿಟ್ಟು ಅಲ್ಲಿಗೆ ಕರೆಕ್ಟ್ ಸೈಜ್ ಬರುತ್ತೆ. ಇವಾಗ ಇದನ್ನೇ ಕಾಯಿಸ್ಬಿಟ್ಟು ಅದಕ್ಕೆ ಹಾಕ್ತೀನಿ, ನೋಡೋಣ ಇದು ಸಕ್ಸಸ್ ಆಗುತ್ತಾ ಏನು ಅಂತ. ಬೆಳೆಯ ಹಾಕು. ಇವಾಗ ಹೋದರೆ ಬೆಂಡೆ ಹೋಗುತ್ತೆ, ಬೇಜಾರಾಗ್ತಿದೆ, ಹೋದರೆ ಬೆಂಡು ಹೊರಟೋಗ್ಬಿಡುತ್ತಲ್ಲ ಅಂತ. ಒಂದು 80 ರೂಪಾಯಿ 90 ರೂಪಾಯಿ ಇದೆ ಬೆಂಡು. ಇದು ಗಂಟಿಸ್ತಾ ಇದ್ದೀನಿ, ನೋಡೋಣ ಸಕ್ಸಸ್ ಆದರೆ ಸಾಕು ಕಣಪ್ಪ, ಸಾಕು ಸಾಕು ಸಾಕು. ಬೆಳೆಯ ಸಕ್ಸಸ್ ಆಯ್ತಾ ಇದು? ಇವಾಗ ಅಂಟ್ಕೊಂಡು ಕರೆಕ್ಟಾಗಿ ಕೂತ್ಕೊಬಿಟ್ರೆ ಸರಿಯಾಗುತ್ತೆ. ಸ್ವಲ್ಪ ಮೆಲ್ಟ್ ಆಗಿಬಿಟ್ಟಿದೆ. ಏನಾದರೂ ಆಗಲಿ ಸಕ್ಸಸ್ ಆದರೆ ಸಾಕು ಅಷ್ಟೇ ನನಗೆ.
ಹೇಗೋ ಈ ಪೈಪ್ ಜಾಯಿಂಟ್ ಮಾಡೋದನ್ನ ಸರ್ಕಸ್ ಮಾಡಿ ಹೇಗೋ ಕಂಪ್ಲೀಟ್ ಮಾಡಿದೆ, ಸಕ್ಸಸ್ ಆಯ್ತು. ಈ ಅಣ್ಣವರು ಕೂಡ ನನಗೆ ತುಂಬಾನೇ ಹೆಲ್ಪ್ ಮಾಡಿಕೊಟ್ರು. ಇವರ ನೇಮ್ ಬಂದು ಪಾಪಣ್ಣ ಅಂದ್ಬಿಟ್ಟು, ಇವರು ನಮ್ಮ ಪಕ್ಕದ ಗ್ರಾಮದ ಅಕ್ಕೂರು ದೊಡ್ಡಿ ಅವರು. ಇವರು ನನ್ನ ಹತ್ರ ಬಂದಾಗ ಅಮೌಂಟ್ ಕೊಡು ಅಂತ ಕೇಳಿದ್ರು. ನಾನು ಯಾವ ಅಮೌಂಟ್ ಅಣ್ಣ ಅಂತ ಕೇಳಿದೆ. ಅವಾಗ ನೆನಪಾಯ್ತು ನನಗೆ, ಒಂದು 2 ತಿಂಗಳ ಹಿಂದೆ ಇವ್ರ ಹತ್ರ ಟ್ರ್ಯಾಕ್ಟರ್ ಅಲ್ಲಿ ನಾನು ಭತ್ತ ಉಡಿಸ್ಕೊಬಿಟ್ಟಿದ್ದೆ ನಮ್ಮ ಮನೆಗೆ. ನಮ್ಮ ಟ್ರ್ಯಾಕ್ಟರ್ ಟ್ರಾಲಿ ಇರಲಿಲ್ಲ, ಅದಕ್ಕೋಸ್ಕರ ಇವ್ರ ಗಾಡಿನ ಕಳಿಸಿದೆ. ಅದನ್ನ ಮರ್ತು ಬಿಟ್ಟಿದ್ದೀನಿ ನಾನು ಕೂಡ. ಅವರು ನೆನಪಿಸಿದ್ರು. ಸರಿ ಅಣ್ಣ ಆಯ್ತು ಕೊಡ್ತೀನಿ ಅನ್ಬಿಟ್ಟು ನಗದೆ. ಅವ್ರು ಏನಪ್ಪ ಮರ್ತು ಬಿಟ್ಟಿದೆ ಅಂತ ಖುಷಿಯಿಂದ ನಗ್ತಾ ಇದ್ರು. ಪಾಪ ಒಳ್ಳೆ ವ್ಯಕ್ತಿ ಇವರು, ನಮ್ಮ ಪಕ್ಕದ ಗ್ರಾಮದವರು ಇವರು. ಇವಾಗ ಕನೆಕ್ಷನ್ ಎಲ್ಲ ಕೊಟ್ಟಿದ್ದೀನಿ. ನೀರು ಈ ಥರ ಹೊಡಿತಾ ಇದೆ ಬೋರಲ್ಲಿ. ಇವಾಗ 2 ಪಾತಿ ಆಗಿದೆ, ನೀರಾಗಿದೆ. ಇವಾಗ ಟ್ರ್ಯಾಕ್ಟರ್ ತಗೊಬಂದು ರೋಟೋವೇಟ್ರ್ ಗೊರೆ ಹೊಡಿಬೇಕು. ಇವಾಗ ಇನ್ನೂ ಕೂಡ ಈ ಕಡೆ ಎಲ್ಲ ಇದೆ. ಇದು ಇನ್ನೂ ಕೂಡ 2-3 ದಿನಕ್ಕೆ ತನಕ ಆಗುತ್ತೆ. ಇವಾಗ ಸದ್ಯಕ್ಕೆ ಆಗಲ್ಲ, ಅಂದರೆ ಒಂದು ದಿನಕ್ಕೆ ಒಂದು 3-4 ಪಾತಿಗಳಾಗುತ್ತೆ ಅಷ್ಟೇ ನೀರಾಗೋದು. ಅದಕ್ಕೆ ರೋಟೋವೇಟ್ರ್ ಹೊಡೆದ್ರೆ ಸರಿಯಾಗುತ್ತೆ. ನೋಡಿ ಇವಾಗ ಇದು ಸಕ್ಸಸ್ ಆಗಿದೆ. ತುಂಬಾ ಖುಷಿ ಆಗ್ತಿದೆ ನನಗೆ. ಬೆಳಿಗ್ಗೆಯಿಂದನೂ ಕೂಡ ಇದ್ರ ಕೆಲಸನೇ ಆಗಿಬಿಟ್ಟಿದೆ. ಪೈಪ್ ಕನೆಕ್ಷನ್ ಕೊಡೋದು ಒಂದೊಂದು ಐಡಿಯಾ ಬಂತು ಒಂದೊಂದು ಸರಿ. ಅಂದರೆ ನಾನು ಅದಕ್ಕೆ 2.25 ಇಂಚು ಅಷ್ಟು ಕೂಡ ಅಂದರೆ ಕಾಲರ್ ಮಾಡಿ ಹಾಕಬೇಕು ಅಂದ್ಕೊಂಡೆ, ಅದು ಕೂಡ ಆಗಲಿಲ್ಲ. ಇನ್ನೊಬ್ರು ಬಂದರು ಒಳಗಡೆ ಅದನ್ನೆಲ್ಲ ತೆಗಿಬೇಕು ಅಂತ ಹೇಳಿದ್ರು, ಅದು ಕೂಡ ಆಗಲಿಲ್ಲ. ಆಮೇಲೆ ತಲೆ ಕೆಟ್ಟೋಗ್ಬಿಡ್ತು ಏನು ಮಾಡೋದು. ಇಲ್ಲಾಂದರೆ ಏನು ಮಾಡಬೇಕಾಗಿತ್ತು ಅಂದರೆ ಅದನ್ನೆಲ್ಲ ಕೂಡ ಕಿತ್ತಾಕ್ಬಿಟ್ಟು ಹೊಸ್ದಾಗಿ ಹಾಕಬೇಕು. ಕಾಲರು ಬೆಂಡು ಅದನ್ನೆಲ್ಲ ಹಾಕೋ ತನಕ ಅಮೌಂಟು ಕೂಡ ಜಾಸ್ತಿ ಆಗುತ್ತೆ. ಪುನಃ ಮತ್ತೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಟೈಮ್ ವೇಸ್ಟ್ ಅದರಲ್ಲಿ ಅಮೌಂಟು ಕೂಡ ವೇಸ್ಟ್ ಅಮೌಂಟು. ಅದಕ್ಕೆ ಒಂದು ಐಡಿಯಾ ಬಂತು. ಕಾಲರ್ಗೆ ಅದು 2.25 ಇಂಚು ಬರುತ್ತೆ ಕಾಲರು, ಅಂದರೆ ಬೆಂಡು ಬರುತ್ತಲ್ಲ, ಅದಕ್ಕೆ ಕೂಡ ಐಡಿಯಾ ಮಾಡಿದೆ. ಅದಕ್ಕೇ ಕಾಯಿಸ್ಬಿಟ್ಟು ಅದಕ್ಕೆ ಹಾಕಿದ್ರೆ ಸರಿಯಾಗುತ್ತೆ ಅಂದ್ಬಿಟ್ಟು ಅದನ್ನು ಐಡಿಯಾ ಮಾಡಿ ಹಾಕ್ತೆ. ಅದು ಸಕ್ಸಸ್ ಆಯಿತು. ಇವಾಗ ಬೆಳಿಗ್ಗಿಂದನೂ ಕೂಡ ಊಟ ಮಾಡಿಲ್ಲ. ಇವಾಗ ಟೈಮ್ ಬಂದು 1:30 ಆಗಿದೆ. ಇವಾಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನನಗಂತೂ ಕೂಡ ಹೊಟ್ಟೆ ಹಸಿತಾ ಇದೆ. ಇವಾಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಈ ಗದ್ದೆಗೆ ನೀರು ಬಿಟ್ಟಿದೆ, ಅಂದರೆ 2 ಪಾತಿ ರೋಟಾವೇಟ್ರ್ ಹೊಡೆದ್ಬಿಟ್ಟು ಬಂದುಬಿಟ್ಟೆ ನಾನು. ಗಾಯ್ಸ್, ನಾನು ರೋಟ್ರಿ ಹೊಡೆದಾದ್ಮೇಲೆ ಏನಾಯಿತು ಅಂದರೆ ನನಗೆ ತುಂಬಾ ತಲೆನೋವು ಬಂದುಬಿಡ್ತು. ಸ್ವಲ್ಪ ತಲೆಯೆಲ್ಲ ಹೀಟ್ ಆಗಿಬಿಡ್ತು, ಕಣ್ಣೆಲ್ಲ ಉರಿತಾ ಇತ್ತು. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಟೈಮು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಲಗಿಬಿಟ್ಟೆ. ಒಂದು 2 ಅವರ್ ಮಲಗಿದೆ. ಆವಾಗ ಏನಂದರೆ ಇವರು ತವರಿ ಕಟ್ಟೋರು ಕಟ್ತೀವಿ ಅಂತ ಹೇಳಿದ್ರು. ಅವರು ಕೂಡ ಇವಾಗ ಹೋಗಿ ಕಟ್ಟಿಲ್ಲ. ಗದ್ದೆ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಬಂದೆ. ಅದು ಬೇರೆ ಟೆನ್ಷನು. ನಾಳೆ ಬೇರೆ ನಾಟಿ ಆಳಿ ಏನಂತಾರೆ ಏನೂ ಗೊತ್ತಿಲ್ಲ. ಇಲ್ಲಿ ಕೂತಿದ್ದಾರೆ ಪಕ್ಕದಲ್ಲಿ, ಅವ್ರನ್ನ ಕೇಳ್ತೀನಿ ಏನಂತಾರೆ ಅಂದ್ಬಿಟ್ಟು. ಇದ್ಯಾಕೆ ಹೆಂಗೆ ಮಾಡ್ದ? ಹಾಂ, ಒಬ್ಬೇನು ಮಾಡಂದ್ರೆ ನೀವು ಇಬ್ಬರೇ ಕರೆಕ್ಟಾಗಿ ಹೋಗಿ ಮಾಡಿಬಿಟ್ಟಿದ್ರೆ ಮುಗಿದೋಗ್ಬಿಡ್ತಿದ್ದಪ್ಪ. 1 ಗಂಟೆ ಮೇಲೆ ಆಗಮಂದ್ರಲ್ಲ, ಅದಕ್ಕೆ ಆಯ್ತು ಆಗಮಂತ ನಾವು ತಿಳ್ಕೊಂಡು ಹಾಂ, 5 ಗಂಟೆಗೆ ಬಂದ್ರು. ಇವಾಗ ನೋಡಿ ನಮ್ಮ ಕೆಲಸನೂ ಕೂಡ ಹಾಳಾಗ್ಬಿಡ್ತು. ಏನು ಮಾಡೋದು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಇವಾಗ ನಾಟಿ ಆಳಿಗೆ ಏನಪ್ಪ ಹೇಳೋದು ನಾವು ಇವಾಗ? ಹಾಂ, ನಾಳೆ ಭಾನು ಮಧ್ಯಾಹ್ನ ಒಂದು 11 ಗಂಟೆ 12 ಗಂಟೆ ಮೇಲೆ ಕಿತ್ತು ಬಿಡಮ್ಮ ಅಂತ ತಲೆ ಕೆಡಿಸ್ಕೊಬೇಡ. ತವ್ರ ಮೇಲೆ ಓಡಾಡ್ತೀರಾ, ಹಾಂ, ಕಡಿಮೆ ಮಾಡ್ಕೊಂಡು ನಡ್ಸಮ್ಮ. ಅವರು ನಾಳಿದ್ದಾರೋ ಹಾಕೊಡ್ಬೇಕಾ ಏನೋ ಕೇಳ್ತೀನಿ ತಡೆಯಪ್ಪ ಹೋಗ್ಬಿಟ್ಟು. ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಹಾಂ, ಕಟ್ ಮಾಡಿ ಪೈಪ್ ಬಿಡಮ್ಮ. ಹಂಗ ಗಂಟೆ ನೀರಾಗಿರ್ಬೇಕು, ತೇವ್ರನ್ನ ಕೂತ್ ಬಿಡಮ್ಮ. ಕೇಳ್ಬಿಟ್ಟು ಹೇಳ್ತೀನಿ ಬಿಡಪ್ಪ, ನೋಡ್ತೀನಿ ಅವ್ರನ್ನ ಹೋಗ್ಬಿಟ್ಟು. ಇವಾಗ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.